ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಮನೇಲಿ ಕೂತು ಬೇಜಾರಾಯಿತು ಅಂತೇಳಿ ನಾನು ಹೊರಟಿದ್ದು ಕಾಡ್ಲನಡಿಗೆ. ಸೊ ಈ ಪ್ಲೇಸು ತುಂಬ ಚೆನ್ನಾಗಿದೆ. ಹೊನ್ನಾವರಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇವತ್ತು ನಾನು ಟೋಟಲಾಗಿ 3 ಪ್ಲೇಸ್ಗೆ ಹೋಗಿದ್ದೆ. ನೀವು ಹೊನ್ನಾವರ ಮತ್ತು ಮುರುಡೇಶ್ವರ ಈ ಕಡೆ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಈ ಪ್ಲೇಸ್ ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಸೂಪರಾಗಿದೆ. ಒನ್ ಡೇ ಟ್ರಿಪ್ಪಿಗೆ ಬೆಸ್ಟ್ ಪ್ಲೇಸ್ ಕೂಡ ಅಂತ ಹೇಳಲಿಕ್ಕೂ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆ ಮಾತ್ರ A1 ಪ್ಲೇಸ್ ಆಗಿದೆ ಇದು. ನ್ಯಾಚುರಲ್ ಆಗಿ ಬೆಳೆದಂಥ ಈ ಪರಿಸರದ ಮಧ್ಯದಲ್ಲಿ ಈ ಥರ ಕಾಲ್ನಡಿಗೆಗೆ ಒಂದು ಸೇತುವೆ ಥರ ಮಾಡಿದ್ದಾರೆ. ಸೊ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಹೋಗಿದ್ದು ಸ್ವಲ್ಪ ಬಿಸಿಲಾಗಿತ್ತು, ಬಟ್ ಬೆಳಿಗ್ಗೆ ಮತ್ತು ಸಂಜೆಯಲ್ಲಿ ತುಂಬ ಚೆನ್ನಾಗಿ ನೋಡುತ್ತೆ. ಮತ್ತು ಇಲ್ಲಿ ಫೋಟೋ ಶೂಟಿಗೆ ಮಾತ್ರ ಮಾಡಿಸಿದ ಪ್ಲೇಸ್ ಆಗಿದೆ. ಸೊ ಈ ಮದುವೆ ಫಂಕ್ಷನ್ ಆಗಿರ್ಬೋದು, ಯಾರೇ ಏನಾದ್ರು ಒಂದು ಫೋಟೋ ಶೂಟ್ ಮಾಡುವಂಥ ಆಸೆ ಇದ್ದವರಿಗೆ ಭಾಳ ಸೂಕ್ತವಾದ ಪ್ಲೇಸ್ ಇದು. ಸೊ ಇವಾಗ ನೀವು ನೋಡ್ತಿದ್ದೀರಾ, ಇಲ್ಲಿ ಬೋಟಿಂಗ್ ಎಲ್ಲ ಇದೆ. ಆ ಕಡೆ ಹೋಗಬೇಕಾಗತ್ತೆ ಬೋಟಿಂಗು. ಮೊದಲು ಈ ಕಡೆನೂ ಕೂಡ ಬೋಟಿಂಗ್ ಇತ್ತು. ಇವಾಗ ಯಾವುದೇ ಥರ ಈ ಕಡೆ ಬೋಟಿಂಗ್ ಯಾವುದೂ ಇಲ್ಲ. ಸೊ ಆ ಕಡೆ ಹೋದರೆ ನಿಮಗೆ ಬೋಟಿಂಗ್ ಕೂಡ ಸಿಗುತ್ತೆ. ಅದು ಬಿಟ್ಟರೆ ಇದು ಲಾಸ್ಟ್ ಪಾಯಿಂಟು. ಇದ್ರ ಒಳಗಡೆ ಒಂದು ಸುತ್ತ ಹಾಕಿ ಬರಲಿಕ್ಕಾಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಮಾತ್ರ ಒಳಗಡೆ. ನಾನು ನಿಮ್ಗೆ ತೋರಿಸ್ತೀನಿ ಕ್ಲಿಯರಾಗಿ ಯಾವ ಥರ ಇದೆ ಅಂತೇಳಿ. ಬಟ್ ಹುಷಾರಾಗಿ ತಿರುಗಾಡಬೇಕಾಗತ್ತೆ. ಮಕ್ಕಳೆಲ್ಲ ಬಂದರೆ ಜಾಗ್ರತೆಯಿಂದ ಕರ್ಕೊಂಡೇ ಹೋಗಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ನೀವು ಕಾಡ್ಲನಡಿಗೆ ಮುಗಿಸ್ಕೊಂಡು ಹೊರಗಡೆ ಬಂದುಬಿಟ್ರೆ ನಿಮ್ಗೆ ಅದ್ರ ಮುಂದ್ಗಡೆನೇ ಇಕೋ ಬೀಚ್ ಅಂತೇಳಿ ಒಂದು ಬೋರ್ಡ್ ನೋಡ್ತಾ ಇರ್ಬೋದು. ಸೊ ನೀವು ಇದ್ರ ಒಳಗಡೆ ಹೋಗ್ಬಿಟ್ರೆ ನಿಮ್ಗೆ ಇಲ್ಲಿ ಬೀಚ್ ಮತ್ತು ಪಾರ್ಕ್ ಎರಡೂ ಇದೆ. ಸೊ ಇದು ಕಪಲ್ಸ್ಗಳಿಗೆ ಬೆಸ್ಟ್ ಪ್ಲೇಸು. ಮತ್ತು ಫ್ಯಾಮಿಲಿ ಕೂಡ ಬರ್ತಾ ಇರ್ತಾರೆ ತುಂಬ ಜನ. ಒಳಗಡೆ ಎಂಟ್ರಿ ಆಗ್ತಿದ್ದಾಗ ಎಲ್ಲಿ ನೋಡಿದ್ರು ಅಲ್ಲಿ ಕಪಲ್ಸ್ಗಳೇ ಇರ್ತಿದ್ರು. ಸೊ ನಾವು ಫ್ಯಾಮಿಲಿ ನೋಡೋದಕ್ಕಿಂತ ಜಾಸ್ತಿ ಕಪಲ್ಸ್ಗಳೇ ಜಾಸ್ತಿ ಇದ್ದಾರೆ ಅಲ್ಲಿ. ಈ ಇಕೋ ಬೀಚಲ್ಲಿ ನಾನು ಫ್ಯಾಮಿಲಿ ಕರ್ಕೊಂಬರ್ಲಿಕ್ಕೆ ಸೂಪರ್ ಪ್ಲೇಸ್ ಅಂತ ಹೇಳೋ ಕಾರಣನೇ ಇಲ್ಲಿ ಆಟ ಆಡಲಿಕ್ಕೆ, ಅಂದರೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಬೇಕಾದಂಥ ಉಯ್ಯಾಲೆ ಆಗಿರ್ಬೋದು, ಜಾರು ಬಂಡಿ ಆಗಿರ್ಬೋದು, ಇನ್ನೂ ಹಲವಾರು ಐಟಮ್ಗಳೆಲ್ಲ ಇತ್ತು. ಸೊ ಇದೊಂದು ಬೆಸ್ಟ್ ಪ್ಲೇಸ್ ಆಫ್ ಒನ್ ಡೇ ಟ್ರಿಪ್ಪಿಗೆ ಬೆಸ್ಟ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಟೆನ್ಷನ್ಗಳಿಗೆ ಒಂದು ಹಾಫ್
ಹಾಫ್ ಆನ್ ಅವರ್ ರಿಲೀಫ್ ಕೊಡಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂದರೆ ಕಾಡ್ಲನಡಿಗೆ ಮತ್ತು ಈ ಇಕೋ ಬೀಚು. ಸೊ ಯಾವುದೇ ಕಾರಣಕ್ಕೂ 1 ಅವರ್ ಮತ್ತು ನೀವು ಈ ಕಡೆ ಭಟ್ಕಳ ಮುರುಡೇಶ್ವರ ಬಂದಾಗ ಇಕೋ ಬೀಚು ಮತ್ತು ಕಾಡ್ಲ ಬೀಚು ಹಾಗೆ ನಮ್ಮ ಮುರುಡೇಶ್ವರ ಟೆಂಪಲ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದರೆ ಆಲ್ಮೋಸ್ಟ್ ಚೆನ್ನಾಗಿರೋ ಪ್ಲೇಸ್ಗಳೇ ಇದು ಈ ಕಡೆ. ಅದು ಬಿಟ್ಟರೆ ತೂಗು ಸೇತುವೆ ಇನ್ನೂ ಹಲವಾರು ಪ್ಲೇಸ್ಗಳಿದೆ. ಬಟ್ ಇವತ್ತು ನಾನು ಮಾಡಿದ್ದು ಇದೆರಡು ವಿಡಿಯೋ, ಇದೆರಡು ಪ್ಲೇಸ್ನ ನಾನು ರಿಕವರ್ ಮಾಡಿದ್ದೀನಿ. ಇನ್ನು ಮುರುಡೇಶ್ವರದ್ದು ದೇವಸ್ಥಾನ ಬಗ್ಗೆನೂ ಕೆಲವರು ಕೇಳ್ತಾಯಿದ್ರು, ಸೊ ಅದು ಕೂಡ ವಿಡಿಯೋ ಮಾಡ್ತೀನಿ. ಬಟ್ ಏನು ಅಂದರೆ ಮುರುಡೇಶ್ವರ ದೇವಸ್ಥಾನ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಏನು ಹೇಳಬೇಕಾಗಿರೋಲ್ಲ. ಈಗ ನಾನು ಇವತ್ತು ಬಂದಿದ್ದ ಪ್ಲೇಸ್ ಕೂಡ ಯಾವುದೇ ಥರ ಇನ್ಫಾರ್ಮೇಷನ್ ಕೊಡುವಂಥ ಪ್ಲೇಸ್ಗಳಲ್ಲ ಇದೆ. ಸೊ ಈ ಪ್ಲೇಸ್ಗಳನ್ನ ನಾವು ತೋರಿಸ್ಬೋದು ಅಷ್ಟೇ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಿರಲ್ಲ ನಿಮಗೆ. ಬಟ್ ಇದು ಅಂದರೆ 1 ಅವರದಿಂದ 5 ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ ಈ ಪ್ಲೇಸ್. ಅಷ್ಟು ಬಿಟ್ಟರೆ ಮತ್ತೇನು ಇನ್ಫಾರ್ಮೇಷನ್ ಕೊಡಲಿಕ್ಕಾಗಲ್ಲ. ನೋಡ್ಬೋದು, ಇದು ಬೀಚಿನ ಸೈಡ್ ಇದೆ, ಆದರೆ ಜನಗಳು ಈಗ ಈ ಬೀಚ್ಗಳಿಗೆ ಬರ್ತಾ ಇದ್ದಾರೆ. ಈಗ ಇದು ಮಳೆ, ಸೊ ಈ ಮಳೆ ಟೈಮಲ್ಲಿ ನೀವು ಆಲ್ಮೋಸ್ಟ್ ಯಾವುದೇ ಬೀಚಿಗೆ ಹೋದ್ರೂ ನಿಮಗೆ ಪರ್ಮಿಷನ್ ಇರೋಲ್ಲ. ಎಲ್ಲದಕ್ಕೂ ಭಾಳ ಪೊಲೀಸ್ ಸ್ಟ್ರಿಕ್ ಆಗಿರುತ್ತೆ. ಇಲ್ಲೂ ಹೊರಗಡೆ ಕೂಡ ಪೊಲೀಸ್ ಇದ್ದಾರೆ. ಸೊ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಕೂಡ ಹೇಳಿ ನೋಡ್ಬೋದು. ಹುಡುಗರೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾರೆ. ಸೊ ಬೀಚ್ ಆ ಕಡೆಯಿಂದ ಹೋಗಿ ಕೂಡ ತೋರಿಸ್ತೀನಿ ನಾನು, ಬೀಚಲ್ಲಿ ಯಾವ ಥರ ಇದೆ ಏನು ಅಂತ ಹೇಳಿ. ಈಗ ಪರ್ಮಿಷನ್ ಇಲ್ಲ. ನೀವು ಯಾವುದೇ ಮುರುಡೇಶ್ವರ ಆಗಿರ್ಬೋದು, ಗೋಕರ್ಣ ಆಗಿರ್ಬೋದು, ಇಕೋ ಬೀಚ್ ಆಗಿರ್ಬೋದು, ಯಾವುದೇ ಇರಲಿ, ಬೀಚಿಗೆ ಹೋಗಬೇಕು ಅಂತ ಹೇಳೋ ಒಂದು ಆಸೆಯಿಂದ ಬಂದರೆ ದಯವಿಟ್ಟು ಬರಲಿಕ್ಕೆ ಹೋಗಬೇಡಿ. ಯಾಕಂದರೆ ಈಗ ಯಾವುದೇ ಥರ ಬೀಚಿಗೆ ನಿಮಗೆ ಪರ್ಮಿಷನ್ ಇಲ್ಲ. ಕಾರಣ ಇಷ್ಟೇ, ಮಳೆಗಾಲ ಸ್ಟಾರ್ಟ್ ಆಯಿತು, ಸಮುದ್ರದ ಅಬ್ಬರ ಜಾಸ್ತಿ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಈಗ ನೀವು ನೋಡ್ತಿರ್ಬೋದಲ್ಲ ಅಲೆ, ಇದು ಈಗ ಮುಂದ್ಗಡೆ ಬಂದಿದೆ. ಇದೇ ಬೇಸಿಗೆಯಲ್ಲಿ ಬಂದಿದೆ, ನಿಮ್ಗೆ ಅದು ಎಷ್ಟೋ ಹಿಂದೆ ಇರ್ತಿತ್ತು, ಆವಾಗ ನಿಮಗೆ ಪರ್ಮಿಷನ್ ಇರ್ತಿತ್ತು. ಸೊ ಇಲ್ಲೊಂದು ಸೆಕ್ಯೂರಿಟಿ ಕೂಡ ಇರ್ತಿತ್ತು. ಬಟ್ ಈಗ ಇದು ಯಾವುದೇ ಥರ ಪರ್ಮಿಷನ್ ಇಲ್ಲ, ಬರಲಿಕ್ಕೆ ಹೋಗಬೇಡಿ. ಇಷ್ಟೊಂದು ಲಾಂಗ್ ನೀವು ಸಮುದ್ರಗೋಸ್ಕರನೇ ಬರ್ತೀನಿ ಅಂದರೆ ದಯವಿಟ್ಟು ಬರಲಿಕ್ಕೆ ಹೋಗಬೇಡಿ. ಕಾಡ್ಲನಡಿಗೆ ಮತ್ತು ಇಕೋ ಬೀಚು ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲಿ ನಮ್ಮ ಕಂಡಿದೆ ಅಪ್ಸರಕೊಂಡ. ಸೊ ಟೈಮ್ ಕೂಡ ಆಗಿರಲಿಲ್ಲ, ಅದಕ್ಕೋಸ್ಕರ ಅಪ್ಸರಕೊಂಡ ಕೂಡ ಹೋಗ್ವಿ. ಬಟ್ ಅಪ್ಸರಕೊಂಡದಲ್ಲಿ ನಿಮಗೆ ಒಂದು ಉದ್ಯಾನವನ ಇದೆ ಮತ್ತು ಒಂದು ಫಾಲ್ಸ್ ಇದೆ. ಇದು ಕೂಡ ಎಂಟ್ರಿ ಫೀಸ್ ಎಲ್ಲ ಇದೆ. ಸೊ ಎಂಟ್ರಿ ಫೀಸ್ ಎಲ್ಲ ಕೊಟ್ಕೊಂಡು ನಾವು ಉದ್ಯಾನವನ ತಿರುಗಿದ್ವಿ. ಉದ್ಯಾನವನ ನಿಮ್ಗೆ ಅಷ್ಟೊಂದು ಇದಿಲ್ಲ, ನಾರ್ಮಲಾಗಿ ಎಲ್ಲ ಕಡೆ ಇರುವ ಹಾಗೆ ಉದ್ಯಾನವನ ಕೂಡ ಇದೆ. ಇದು ಅಪ್ಸರಕೊಂಡ ಪಾರ್ಕ್ ನೀವು ನೋಡ್ತಾ ಇರ್ಬೋದು. ಇಲ್ಲಿ 20 ರೂಪೀಸ್ ಟಿಕೆಟ್ ಇದೆ. ಇಲ್ಲೂ ಕೂಡ ಮೊದಲೆಲ್ಲ ಇಷ್ಟೊಂದು ಟಿಕೆಟ್ ಇರಲಿಲ್ಲ. ಈಗ ಪಾರ್ಕಿಂಗ್ ಎಕ್ಸ್ಟ್ರಾ ಟಿಕೆಟು ಮತ್ತು ಒಳಗಡೆ ಪಾರ್ಕಿಂಗ್ ಎಂಟ್ರಿ ಆದರೆ ಅದಕ್ಕೂ ಎಕ್ಸ್ಟ್ರಾ ಟಿಕೆಟು. ಫೋಟೋ ಶೂಟೆಲ್ಲ ಜಾಸ್ತಿ ಆಗುತ್ತೆ ಇಲ್ಲಿ. ಸೊ ಫೋಟೋ ಶೂಟು ಕೂಡ 1000 ರೂಪಾಯಿನ ಫೀಸ್ ಇದೆ. ಈ ಪಾರ್ಕೆಲ್ಲ ಸುತ್ತಾಕೊಂಡು ಲಾಸ್ಟಲ್ಲಿ ಕೊನೆಯಲ್ಲಿ ಹೋದರೆ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಹೋಗಬಾರ್ದು, ಅದು ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ ಆ ಕಡೆ ಹೋಗಲಿಕ್ಕೆ. ಬಟ್ ಆ ಕಡೆ ಹೋದರೆ ನಿಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಒಂದು 3 ಕಡೆ ವ್ಯೂ ಪಾಯಿಂಟ್ ಇದೆ. ಸೊ ಬೆಸ್ಟ್ ಇದೆ ಮಾತ್ರ. ಇಲ್ಲೇ ಜಾಸ್ತಿಯಾದ ಮದುವೆ ಫೋಟೋ ಶೂಟೆಲ್ಲ ನಡೆಯೋದು. ಹೇಗಿದೆ ಅಂದರೆ ಸ್ವರ್ಗ ಗುರು, ಆ ಥರ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ಕಂಪ್ಲೀಟಾಗಿ.
ನಾನು ಆವಾಗ ತೋರಿಸಿದ್ದು ಪಾಯಿಂಟ್ ಅಲ್ಲಿದೆ ನೋಡಿ ವ್ಯೂ ಪಾಯಿಂಟು. ಸೊ ಇದು ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲೊಂದು. ಹಾಗೆ ಅಲ್ಲೇ ಮುಂದೆ ಹೋದರೆ ಇನ್ನೊಂದು ಒಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ತುಂಬ ವ್ಯೂ ಪಾಯಿಂಟ್ಗಳಿದೆ. ಆದರೆ ಒಂದನೇದಾಗಿ ಏನಂದರೆ ತುಂಬ ಜಾಗ್ರತೆಯಿಂದ ಬರಬೇಕಾಗತ್ತೆ ಇಲ್ಲಿ. ಸೊ ತುಂಬ ರಿಸ್ಕ್, ಆ ಕಡೆ ಈ ಕಡೆ ಎಲ್ಲ ಪೊಲೀಸ್ ಇರ್ತಾರೆ. ಸೊ ಕೇಳಿಕೊಂಡು ಪರ್ಮಿಷನ್ ತೊಗೊಂಡೆ ಈ ಕಡೆ ಬನ್ನಿ. ಸೊ ಫೋಟೋ ಶೂಟಿಂಗ್ ಅಂತೂ ಬೆಸ್ಟ್ ಪ್ಲೇಸ್ ಅಂದರೆ ಬೆಸ್ಟ್ ಪ್ಲೇಸ್ ಇದು. ಆದಷ್ಟು ಸಂಜೆ ಅಥವಾ ಮಾರ್ನಿಂಗ್ ಸೂರ್ಯ ಉದಯ ಆಗೋ ಟೈಮಲ್ಲಿ ಅಥವಾ ಸೂರ್ಯ ಅಸ್ತ ಆಗೋ ಟೈಮಲ್ಲಿ ಬಂದರೆ ಭಾಳ ಚೆನ್ನಾಗಿರೋ ಫೋಟೋ ಕೂಡ ತೆಗಿಬೋದು. ಬಟ್ ನಾವು ಇವಾಗ ಬಂದಿದ್ದು ಫುಲ್ ಬಿಸಿಲು. ಸೊ ಅದಕ್ಕೋಸ್ಕರ ನಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಗ್ತಲ್ಲ ವಿಡಿಯೋ. ಬಟ್ ನೀವು ವ್ಯೂ ಪಾಯಿಂಟ್ ನೀವು ನೋಡಿದರೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಏನು ಅಂತೇಳಿ. ಹೀಗೆ ಡೌನಲ್ಲಿ ಹೋಗ್ಬಿಟ್ರೆ ನಮಗೆ ಈಗ ಸಿಗೋದು ಅಪ್ಸರ್ಕೊಂಡ ಫಾಲ್ಸ್. ಸೊ ಫಾಲ್ಸ್ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತೇಳಿ. ಬಟ್ ಫಾಲ್ಸಲ್ಲಿ ಈಜಿ ಕೊಡ್ತಾರೆ ಅನಿಸುತ್ತೆ. ಬಟ್ ಎಲ್ಲರೂ ಮೈ ಒದ್ದೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ ಲೆಕ್ಕದಲ್ಲಿ ಈಜ್ಲಿಕ್ಕೆ ಕೊಡ್ಬೋದು. ಸೊ ಅಪ್ಸರ್ಕೊಂಡ ಫಾಲ್ಸೇ ಮೇನ್ ಅಟ್ರಾಕ್ಷನ್. ಉದ್ಯಾನವನದಲ್ಲಿ ಏನಿಲ್ಲ, ನಾನು ತೋರಿಸ್ತಾನೆ ನಿಮ್ಗೆ ಲಾಸ್ಟಲ್ಲಿ ವ್ಯೂ ಪಾಯಿಂಟ್ ಒಂದು ನೋಡ್ಲಿಕ್ಕೆ ಸಿಗುತ್ತೆ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಉದ್ಯಾನವನ ನಾರ್ಮಲ್ ನಾವೀಗ ಬೇರೆ ಕಡೆಯಲ್ಲಿ ಹೇಗೆ ಹೋಗ್ತೀವೋ ಅದೇ ಥರ ಇದೆ. ಸ್ಪೆಷಲಾಗಿ ಏನು ಮಾಡಿಲ್ಲ ಅದು. ಸೊ ಮೇನ್ ಇಲ್ಲಿ ಫಾಲ್ಸ್ಗೋಸ್ಕರನೇ ಜನ ಬರೋದು. ಫಾಲ್ಸ್ ಹೋಗೋ ಮೊದಲು ನಮ್ಮ ಎಕ್ಸೆಪ್ಟೇಷನ್ನೇ ಬೇರೆ ಥರ ಇತ್ತು. ನೀರು ತುಂಬ ಕ್ಲೀನಾಗಿರುತ್ತೆ, ವಿಡಿಯೋ ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ಲಿಕ್ಕಾಗತ್ತೆ ಅಂತ ಹೇಳೋ ಒಂದು ಖುಷಿಯಿಂದ ಹೋಗ್ತೀವಿ. ಬಟ್ ಅಲ್ಲಿ ಜನಗಳು ಯಾವ ಥರ ಗಲೀಜು ಮಾಡಿದ್ದಾರೆ ಅಂದರೆ ನೀರು ಎಷ್ಟು ಕ್ಲೀನಾಗಿ ಹರಿತಾ ಇದೆ ಮೇಲ್ಗಡೆಯಿಂದ. ಬಟ್ ಅಲ್ಲಿ ಕೆಳಗಡೆ ನೋಡಿಬಿಟ್ರೆ ಫುಲ್ಲು ಕೆಂಪಾಗಿದೆ, ಅಷ್ಟೊಂದು ಗಲೀಜು ಮಾಡಿದ್ದಾರೆ ನೀರನ್ನ. ಯಾವ ಥರ ಇದೆ ಅಂತ ಹೇಳಿದ್ರೆ ಜೂಮ್ ಅಂದಲ್ಲಿ ಇವ್ರು ನೀರೇ ನೋಡಿಲ್ಲ, ಆ ರೇಂಜಲ್ಲಿ ಆಡ್ತಾ ಇದ್ದಾರೆ. ನೀರನ್ನೆಲ್ಲ ಗಲೀಜು ಮಾಡಿದ್ದಾರೆ, ಯಾವುದೇ ಥರ ಕೆಳಗಡೆ ನೆಲನೇ ನೋಡ್ತಾ ಇಲ್ಲ, ಅಷ್ಟೊಂದು ಗಲೀಜಾಗಿದೆ ನೀರು. ಇಲ್ಲಿ ಬಂದಾಗ ಹಾಗೆ ನಿಮ್ಗೆ ಇಲ್ಲ ಸಿಗುತ್ತೆ ನೋಡ್ಬೋದು ನೀವು. ಸೊ ದೇವಸ್ಥಾನ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಈ ಕಡೆ ಬರ್ಬೋದು. ನಾನು ಎಷ್ಟೋ ಜನ ನೋಡಿದೆ ಇಲ್ಲಿ ಬಂದಿದ್ದಲ್ಲಿ, ಒಬ್ಬರು ಕೂಡ ಈ ಕಡೆ ದೇವಸ್ಥಾನಕ್ಕೆ ಬಂದಿಲ್ಲ, ಎಲ್ಲ ಫಾಲ್ಸು ಅಲ್ಲಿ ನೋಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.